ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ರಾಜೇಶ್ವರಿ ವ್ಲಾಗ್. ಇವಾಗ ನಾನು ಬಂದ್ಬಿಟ್ಟು ಬೇಳೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಅದರಲ್ಲಿ ಸೊಪ್ಪು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ಒಂದು ಕುಕ್ಕರ್ಗೆ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಬೇಳೆ ಹಾಕಿರೋದು ಸ್ಕಿಪ್ ಆಗಿಬಿಟ್ಟಿದೆ ವಿಡಿಯೋ, ಸೊ ಸಾರಿ. ಆಮೇಲೆ ಈ ಬೀನ್ಸು, ಕ್ಯಾರೆಟು, ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇದನ್ನು ಕುಕ್ಕರ್ಗೆ ಹಾಕ್ಬಿಟ್ಟು 3 ವಿಷಿಲ್ನ ಕೂಗಿಸ್ಕೊತೀನಿ. 3-4 ವಿಷಿಲ್ ಕೂಗಿಸ್ಕೊಂಬಿಟ್ರೆ ಆಗೋಗುತ್ತೆ. ಇವಾಗ ಅದಕ್ಕೆ ಮತ್ತು ನಾನು ಸಾಂಬಾರು ಪೌಡ್ರು ಮತ್ತು ಚಿಲ್ಲಿ ಪೌಡ್ರು, ಒಂದು ಟರ್ಮರಿಕ್ ಪೌಡ್ರು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಗ್ಗರಣೆ ಕೊಟ್ಬಿಟ್ರೆ ಸಾಂಬಾರು ರೆಡಿ ಆಗೋಗುತ್ತೆ. ಈ ಸಾಂಬಾರು ಕ್ವಿಕ್ಕಾಗಿ ಮಾಡ್ಬೋದು, ಟೇಸ್ಟಿಯಾಗಿರುತ್ತೆ, ಹೆಲ್ತಿಗೂ ಒಳ್ಳೆಯದು. ಅಂದರೆ ಏನೂ ಪೌಷ್ಟಿಕಾಂಶ ಇರೋಲ್ಲ. ಇದು ಅಕ್ಕಿ ಹಪ್ಪಳ ಮನೆಯಲ್ಲೇ ನಾನೇ ಮಾಡಿರೋದು, ಅಕ್ಕಿ ಮತ್ತು ಉದ್ದಿನಬೇಳೆಯಲ್ಲಿ. ಇನ್ನೊಂದು ಈ ಹಪ್ಪಳ ಬಂದ್ಬಿಟ್ಟು ಮೆಣಸಿನ ಹಪ್ಪಳ ಅಂತ, ಕಾಳು ಮೆಣಸಲ್ಲಿ ಮಾಡಿರೋದು. ಸಾರಿ, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗು ಟೀಗೆ ಇಟ್ಬಿಟ್ಟು ಹಾಲು ಕಾಯಿಸ್ತಾ ಇದ್ದೀನಿ. ನಾವು ಡೈಲಿ ಬೆಳಗ್ಗೆ ಬೆಲ್ಲದ ಚಾನೇ ಮಾಡೋದು. ಇವಾಗ ಪ್ರಿಪೇರಿಂಗ್ ಟಿಫನ್ಗೆ ನನ್ನ ಮಗ ಮ್ಯಾಗಿ ಮಾಡು ಮಮ್ಮಿ ಅಂತ ಹೇಳ್ತಾ ಇದ್ದ. ಸೊ ಅದಕ್ಕೋಸ್ಕರ ಮ್ಯಾಗಿ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಈರುಳ್ಳಿ, ಕ್ಯಾರೆಟು, ಬೀನ್ಸು ಹಾಕ್ಬಿಟ್ಟು ಇವಾಗ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಅದರಲ್ಲಿ ಪೌಡ್ರ್ ಕೊಟ್ಟಿರ್ತಾರಲ್ವ, ಅದನ್ನ ಪೌಡ್ರ್ ಹಾಕ್ಬಿಟ್ಟು ಮ್ಯಾಗಿನ ಹಾಕ್ಬಿಟ್ಟು, ಇದೇನು ಎಲ್ಲರಿಗೂ ಬರ್ತಿರುತ್ತೆ, ಸೊ ಆದರೂ ತೋರಿಸ್ತಾ ಇದ್ದೀನಿ ಅಷ್ಟೇ. ಮ್ಯಾಗಿನ ಹಾಕ್ಬಿಟ್ಟೆ ಆಗೋಗುತ್ತೆ. ಇದು ಜಸ್ಟ್ ಒಂದು 2-3 ಮಿನಿಟ್ಸಲ್ಲಿ ಆಗೋಗುತ್ತೆ ಅಷ್ಟೇ. ನೀಟಾಗಿ ಕೈ ಆಡ್ಕೋಬೇಕು, ಅದು ಬೆರಬೇಕು. ಮಕ್ಕಳಿಗೆ ಆದಷ್ಟು ಹೆಲ್ದಿ ಫುಡ್ನೇ ತಿನ್ನಿಸ್ಬೇಕು. ಸೊ ಏನು ಮಾಡೋಕ್ಕಾಗಲ್ಲ, ಒಂದೊಂದು ಟೈಮು ತಿನ್ನಿಸ್ಲೇಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ. ಓಕೆನಾ, ಬಾಯ್.